ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಕುತ್ತಿಗೆ ಬಗ್ಗೆ ಮಾತಾಡೋಣ ಅಂಥೇಳಿ. ನಿಮಗೆ ತಮಾಷೆ ಅನ್ನಿಸ್ಬೋದು, ಇದೇನು ಈ ಥರ ಹೇಳ್ತಿದ್ದಾರೆ ಅಂಥೇಳಿ. ಆದರೆ ಉಸಿರಾಟ ಹೇಗೆ ನಾವು ಮಗುನಲ್ಲಿ ಹೊಟ್ಟೆ ತುಂಬ ಉಸಿರು ತೊಗೊಂಡು ಬರ್ತಾ ಬರ್ತಾ ಬುದ್ಧಿ ಬಂದಂಗೆ ಹೇಗೆ ಇಲ್ಲಿ ತನಕ ಈಗ ಉಸಿರಾಡ್ತಿದ್ವಿ, ಇಷ್ಟೇ ಉಸಿರಾಡ್ತಿದ್ದೀವಲ್ಲ, ಅದೇ ಥರನೇ ಕುತ್ತಿಗೆ ಭಾಗನೂ ಅದೇ ಥರನೇ. ತುಂಬ ಜನ ಗಮನಿಸಿಲ್ಲ. ಇದು ತುಂಬ ದಿವಸದಿಂದ ಇದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ಕುತ್ತಿಗೆ ಫಸ್ಟು ಹುಟ್ಟಿದಾಗ ದೇವರು ಎಲ್ಲ ಭಾಗಗಳನ್ನ ಅಂಗಗಳನ್ನೂ ನಮ್ಮ ಶರೀರದಲ್ಲಿ ಸರಿಯಾಗಿ ಕೊಟ್ಟಿರ್ತಾನೆ, ಪ್ರತಿಯೊಂದು ಭಾಗಗಳನ್ನು. ನಾವು ಅದನ್ನು ಬೆಳೀತಾ ಬುದ್ಧಿ ಬಂದಂಗೆ ಅದನ್ನು ವಕ್ರವಾಗಿರಿಸ್ಕೊಳ್ತಾ ಹೋಗ್ತೀವಿ ನಾವು. ಅದರಿಂದ ಏನೇನು ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಾಗೋದಿಲ್ಲ ನಮಗೆ. ಯಾರಾದರೂ ಹೇಳಿದ್ರೆ ಇದರಿಂದ ಆ ಥರ ಆಯಿತಾ ಅಂತ ಹೇಳ್ತೀವಿ ಅಲ್ವಾ. ಅದು ಅನುಭವಿಸಿದ್ರೆ ಗೊತ್ತಾಗುತ್ತೆ. ಅದನ್ನು ನೀವು ಗಮನಿಸಿ, ಯಾರ್ಯಾರು ಕುತ್ತಿಗೆ ಭಾಗ ಹೇಗೆ ಇಟ್ಕೊಂಡಿರ್ತಾರೆ, ಅವ್ರು ಯಾವ ರೀತಿ ನಡವಳಿಕೆ ಇರುತ್ತೆ ಅಂಥೇಳಿ. ಈಗ ಫಸ್ಟು ಕುತ್ತಿಗೆಗೆ ಸ್ಟ್ರೈಟ್ ಇರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ. ರಿಲ್ಯಾಕ್ಸ್ ಆಗಿದ್ದಾಗ ನಮಗೆ ಇದು ಇಲ್ಲಿ ಬ್ರೈನಿಂದ ಬರೋ ನರ್ವ್ ಸಿಸ್ಟಮ್ ಎಲ್ಲ ಇಲ್ಲೂ ರಿಲ್ಯಾಕ್ಸ್ ಆಗಿರುತ್ತೆ. ಇಡೀ ಬಾಡಿಗೂ ರಿಲ್ಯಾಕ್ಸ್ ಆಗಿ ಎಲ್ಲ ಇದು ನರ್ವ್ ಸಿಸ್ಟಮು ರಿಲ್ಯಾಕ್ಸ್ ಆಗಿರುತ್ತೆ. ಕುತ್ತಿಗೆ ಬೆಳೀತಾ ಏನು ಮಾಡ್ತೀವಿ ನಾವು, ಒಂದು ಸ್ವಲ್ಪ ಅಹಂಕಾರ ಬಂತು ಅಂದರೆ ಹಿಂಗಿರ್ತೀವಿ ಅಲ್ವಾ, ಈ ಥರ ಮಾಡ್ತೀವಿ. ಒಂಥರ ಕೆಲವ್ರು ನೋಡಿ ಹಿಂಗೆ ಇರ್ತಾರೆ, ಈ ಥರ ಇರ್ತಾರೆ. ಆಮೇಲೆ ನೋಡಬೇಕಾದ್ರೆ ಹೀಗೆ, ಮಾತಾಡಬೇಕಾದ್ರೆ ಹೀಗೆ ಮಾಡ್ತಿರ್ತಾರೆ. ಅವಾಗೇನಾಗುತ್ತೆ, ಇಲ್ಲಿ ಟೈಟ್ ಆಗುತ್ತೆ. ಕೆಲವರು ಹಿಂಗಿರ್ತಾರೆ, ಇದು ಈ ಥರ ಬಂದ್ಬಿಡುತ್ತೆ. ಅಂದರೆ ಕೆಲವರು ಅದನ್ನು ಅಷ್ಟೇ ಗತ್ತು ಗೈರತ್ತು ಅಂತಾರಲ್ಲ, ಹೀಗೆ ಇದರಲ್ಲಿ ತೋರಿಸ್ತಾರೆ. ಈ ಥರ ಇರುತ್ತೆ ಕೆಲವ್ರದ್ದು. ಮುಂಚೆಲ್ಲ ಸರಿಯಾಗಿ ಇರುತ್ತೆ, ಆಮೇಲೆ ಬೆಳೀತಾ ಅವ್ರದ್ದು ಈ ಥರ ಮಾಡ್ತಾಯಿರ್ತಾರೆ. ಕೆಲವರು ತುಂಬ ಹೀಗಿರ್ತಾರೆ, ಅಂದರೆ ಈಗ ತಲೆ ಎತ್ತಿ ಒಂಥರ ಹೀಗೆ ಮಾಡೋದು ಮಾಡ್ತಿರ್ತಾರೆ. ಪ್ರತಿಯೊಂದು ಆ್ಯಕ್ಷನಲ್ಲೂ ನಿಮಗೆ ಗೊತ್ತಾಯ್ತು. ಆಮೇಲೆ ಕೆಲವರು ತಗ್ಗಿ ಬಗ್ಗೆ ನಡಿಬೇಕು ಹೆಣ್ಮಕ್ಳು ಅಂತ ಹೇಳಿರ್ತಾರಲ್ಲ ಮನೇಲಿ ದೊಡ್ಡವರು. ಈಗೆಲ್ಲರೂ ಪಾಲಿಸೋದಿಲ್ಲ ಅಂದ್ಕೊಳ್ಳಿ, ಆದರೆ ಕೆಲವ್ರ ಮನೆಯಲ್ಲೇ ಹೇಳಿದಾಗ ಏನಾಗುತ್ತೆ, ಅವ್ರು ಹಿಂಗೆ ಬಗ್ಗಿ ಕುತ್ತಿಗೆನ ಈ ಥರ ಬಗ್ಗಿಸ್ಕೊಂಡೇ ನಡೀತಾ ಇರ್ತಾರೆ. ಅದು ಇಲ್ಲಿ ಪ್ರೆಷರ್ ಬೀಳ್ತಾ ಇರುತ್ತೆ. ಗೊತ್ತಾಗೋದಿಲ್ಲ, ಇದು ಸಣ್ಣ ವಿಷಯ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ನೀವುಗಳನ್ನು ಗಮನಿಸಿ, ಯಾರ್ಯಾರು ಕುತ್ತಿಗೆ ಭಾಗ ಹೇಗಿದೆ, ಅವ್ರ ಮನಸ್ಥಿತಿ ಹೇಗಿದೆ, ಯಾವ ಥರ ಅವ್ರ ಬಾಡಿ ಮೇಲೆ ಪರಿಣಾಮ ಬೀರ್ತಾ ಇದೆ ಆರೋಗ್ಯದ ಬಗ್ಗೆ ಅಂತೇಳಿ, ಇದನ್ನೆಲ್ಲ ನೀವು ಗಮನಿಸಿದಾಗ ಗೊತ್ತಾಗುತ್ತೆ. ಹೌದು, ಸರಿಯಾಗಿದೆ ಅಲ್ವಾ ಇವರು ಹೇಳಿದ್ದು ಅಂತೇಳಿ. ನಾನು ಹೀಗೆ ಎಷ್ಟೋ ಗಮನಿಸೋದು, ಅವ್ರು ಓಡಾಡೋದು ಎಲ್ಲ ನೋಡ್ಕೊಂಡೆ ಇದನ್ನು ಮಾಡ್ತಾ ಇರೋದು. ನಾವು ಕುತ್ತಿಗೆ ಭಾಗ ಎಷ್ಟು ಸಡಿಲವಾಗಿ ಆರೋಗ್ಯವಾಗಿ ಇಟ್ಕೊಳ್ತೀವೋ ನಮ್ಮ ಶರೀರನೂ ಆರೋಗ್ಯವಾಗಿರುತ್ತೆ. ನಾನು ಕ್ಲಾಸಲ್ಲೂ ಅದೇ ಹೇಳ್ತಾ ಇರ್ತೀನಿ, ಫಾರ್ವರ್ಡ್ ಬೆಂಡ್ ಮಾಡಿ, ಬ್ಯಾಕ್ ಬೆಂಡಿಂಗ್ ಮಾಡಿ, ಆದರೆ ಕುತ್ತಿಗೆ ಭಾಗ ರಿಲ್ಯಾಕ್ಸ್ ಆಗಿರಲಿ ಅಂಥೇಳಿ. ಈ ಥರ ನಾವು ಇಟ್ಕೊಂಡಾಗ ಎಷ್ಟೋ ನಾವೇ ಅದನ್ನು ಸರಿಯಾಗಿ ದೇವ್ರು ಕೊಟ್ಟಿರೋದನ್ನು ಬೇರೆ ರೀತಿಯಲ್ಲಿ ನಾವು ಇಟ್ಕೊಂಡು ಶರೀರ ಹಾಳು ಮಾಡ್ಕೊಳ್ತಿರ್ತೀವಿ. ಈ ಕುತ್ತಿಗೆ ಬಗ್ಗೆನೇ ಇನ್ನೂ ವಿವರವಾಗಿ ನಾನು ಹೇಳ್ತೀನಿ ಯೂಟ್ಯೂಬ್ ಚಾನಲಲ್ಲಿ. ನಂದು ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಆಸನಗಳು ಇದೆ, ಡೈಲಿ ಯೋಗಾಸದ್ದಿದೆ, ಎಲ್ಲದೂ ಮಾಡ್ಕೊಳ್ಳಿ. ಎಲ್ಲರಿಗೂ ಇದು ಆರೋಗ್ಯ ಸಿಗಲಿ ಅಂತ ಮಾಡ್ತಾ ಇರೋದು ನಾನು. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.